ಇವತ್ತು ನಾವು ಲೋಕಸಭೆ 2024 ಚುನಾವಣೆಯ ಹೊಸಲಲ್ಲಿ ನಿಂತಿದ್ದೇವೆ. ನೀವೆಲ್ಲರೂ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಎರಡು ಮಾತ್ರ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಯೋಚನೆ ಮಾಡಿ, ಈ ಸಂವಿಧಾನ ಇಲ್ಲದೇ ಇದ್ದಿದ್ರೆ ಈ 10 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನಾಗ್ತಾಯಿತ್ತು ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ. ಆ ಒಂದು ದೂರದೃಷ್ಟಿ, ಈ ದೇಶ ಯಾವ ರೀತಿ ನಡೆಸಬೇಕು, ಯಾವುದೇ ಸಮಯದಲ್ಲಿ ಎಲ್ಲರಿಗೂ ಸಮನಾದ ಬಾಳು, ಸಮನಾದ ಪಾಲು, ಅವರ ಹಕ್ಕು ಅಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಿರುವ ಈ ಸಂವಿಧಾನಕ್ಕೆ ಇವತ್ತು ಇವರು ಕೆಲವರು MP ಗಳೇ ಮಾತಾಡ್ತಾರೆ, ನಮಗೆ 400 ಲೋಕಸಭೆ ಸದಸ್ಯರು ಸಿಕ್ಕಿದ್ರೆ ಈ ಸಂವಿಧಾನವನ್ನೇ ಬದಲಿಸ್ತೀವಿ ಅನ್ನೋ ಮಾತನಾಡ್ತಾ ಇದ್ದಾರೆ. ಅವರು ಹೆಚ್ಚಿನ ಇದು ಯಾಕೆ ಬರ್ತಾ ಇದೆ ಅವ್ರಿಗೆ ಅಂದರೆ, ಈ ರಾಜ್ಯವನ್ನು, ಈ ದೇಶವನ್ನು ಮತ್ತೆ 100 ವರ್ಷಗಳ ಕಾಲ ಹಿಂದೆ ತಗೊಂಡೋಗ್ಬೇಕು ಅನ್ನೋದೊಂದು ಮನುವಾದದ ಮನಸ್ಸು ಕೆಲಸ ಮಾಡ್ತಾ ಇದೆ. ನೀವು ನಾವೆಲ್ಲರೂ ಸಹ ಎಚ್ಚರವಾಗಬೇಕು. ಈ ಚುನಾವಣೆಯಲ್ಲಿ ಇಂಥ ಶಕ್ತಿಗಳನ್ನು ನಾವು ಸೋಲಿಸಲೇಬೇಕು. ಎರಡನೇದಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಸುಪುತ್ರರಾದ MS ರಕ್ಷಾರಾಮಯ್ಯನವ್ರಿಗೆ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ದಿವಂಗತ ತಂದೆಯವರಾದ ಡಾಕ್ಟರ್ MS ರಾಮಯ್ಯನವರಾಗಲಿ, ನಾವಾಗಲಿ, ನಮ್ಮ ಮಕ್ಕಳಾಗಲಿ, ನಾವು ಜನಸೇವೆಯಲ್ಲೇ ನಾವು ನಿರಂತರವಾಗಿ ನಡ್ಕೊಂಡ್ಬಂದ ಜನ. ನಮ್ಮ ಪ್ರತಿಸ್ಪರ್ಧಿ ನಿಮಗೆಲ್ಲ ಗೊತ್ತಿದೆ, ಜನಗಳ ಜೀವನದ ಮೇಲೆ, ಜನದ ಜೀವದ ಮೇಲೆ, ಜನದ ರಕ್ತದ ಮೇಲೆ, ಹಾಸ್ಪಿಟಲ್ ಮೇಲೆ, ಆಕ್ಸಿಜನ್ನಲ್ಲಿ, ಔಷಧಿಯಲ್ಲಿ ಸಂಪಾದನೆ ಮಾಡಿರುವ ಅಮಾನವೀಯ ಕೃತ್ಯ ಮಾಡ್ತಾ ಇರೋದು ಈ ಅಭ್ಯರ್ಥಿ ಮಾಡಿರೋದು ತಮಗೆಲ್ಲರಿಗೂ ಈ ದೇಶದಲ್ಲೇ ಗೊತ್ತಿದೆ. ಅಂತಹ ದುಷ್ಟರನ್ನು ನಾವು ಖಂಡಿತವಾಗ್ಲೂ ಸೋಲಿಸಲೇಬೇಕು. ಮತ್ತು ಇದೊಂದು ಧರ್ಮಯುದ್ಧ. ಸಂವಿಧಾನವನ್ನು ರಕ್ಷಿಸ್ಕೋಬೇಕು, ಒಳ್ಳೆಯದನ್ನು ರಕ್ಷಿಸ್ಕೋಬೇಕು, ನ್ಯಾಯವನ್ನು ಎತ್ತಿಡಿಬೇಕು, ಒಳ್ಳೆಯವ್ರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸೋ ಕೆಲಸ ನೀವು ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನ ಸುಪುತ್ರರಾದ MS ರಕ್ಷಾರಾಮಯ್ಯನವರು ಅವರ ಹಸ್ತದ ಗುರುತು ಕ್ರಮ ಸಂಖ್ಯೆ 3ಗೆ ತಮ್ಮ ಆಶೀರ್ವಾದ, ಬೆಂಬಲ, ಮತ ನೀಡಬೇಕು ಅಂತ ಕೋರಿಕೆ ಮಾಡಿ ನನ್ನ 2 ಮಾತುಗಳು ಮುಗಿಸ್ತೇನೆ.